ಧರ್ಮಸ್ಥಳದ ಯುವತಿ ಪಂಜಾಬಿನಲ್ಲಿ ಸಾವನ್ನಪ್ಪಿದ್ಲು. ಇದೀಗ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟ್ವಿಸ್ಟ್ ಸಿಗ್ತಾ ಇದೆ. ಉಪನ್ಯಾಸಕನ ಕಿರುಕುಳಕ್ಕೆ ಆಕಾಂಕ್ಷ ಆತ್ಮಹತ್ಯೆಗೆ ಶರಣಾಗಿದ್ದಾಳೆ ಅನ್ನೋದು ಇಲ್ಲಿ ಅನುಮಾನ ಮೂಡಿಸ್ತಾ ಇದೆ. ನಮ್ಮ ರಾಜ್ಯದ ಯುವತಿ ಬೇರೆ ರಾಜ್ಯದಲ್ಲಿ ಕೆಲಸ ಮಾಡಿಕೊಂಡಿದ್ಲು. ಅಲ್ಲಿರುವಂಥ ಉಪನ್ಯಾಸಕ ಆಕೆಗೆ ಕಿರುಕುಳ ಕೊಡ್ತಾ ಇದ್ದ. ಆ ಕಾರಣಕ್ಕಾಗಿ ಆಕಾಂಕ್ಷ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಅಂತ. ಧರ್ಮಸ್ಥಳದ ಬೋಳಿಯಾರು ಗ್ರಾಮದ ನಿವಾಸಿ ಆಕಾಂಕ್ಷ ಪಂಜಾಬಿನ ಕಾಲೇಜಿನ ಉಪನ್ಯಾಸಕರಿಂದ ಕಿರುಕುಳ ಇತ್ತು. ಪಂಜಾಬ್ ಕಾಲೇಜಿನ ಉಪನ್ಯಾಸಕರಿಂದ ಆಕಾಂಕ್ಷೆಗೆ ಕಿರುಕುಳ ಅನ್ನುವ ಅನುಮಾನ ಇದೆ. ಕೇರಳ ಮೂಲದ ಉಪನ್ಯಾಸಕ ಬಿಸಿಲ್ ಮ್ಯಾಥ್ಯೂನಿಂದ ಈ ಟಾರ್ಚರ್ ಅಂತ ಹೇಳಲಾಗ್ತಾ ಇದೆ. ಹೇಳಿಕೆಯಲ್ಲಿ ಆಕೆ ದೆಹಲಿಯ ಏರೋಸ್ಪೇಸ್ನಲ್ಲಿ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ಲು. ಆಕಾಂಕ್ಷ ಆಕೆಯ ವಿದ್ಯಾಭ್ಯಾಸವನ್ನು ಪಂಜಾಬಿನಲ್ಲಿ ಮುಗಿಸಿದ್ಲು. ಏರೋಸ್ಪೇಸ್ನಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಆಕೆ ಬೇರೆ ದೇಶದಲ್ಲಿ ಆಕೆಗೆ ಅವಕಾಶಗಳು ಬರ್ತಾ ಇತ್ತು. ಹೀಗಾಗಿ ಕೆಲವು ಸರ್ಟಿಫಿಕೇಟ್ಗಳ ಅವಶ್ಯಕತೆ ಇತ್ತು ಅಂತ. ಆ ಸರ್ಟಿಫಿಕೇಟ್ಗಳನ್ನು ಕಲೆಕ್ಟ್ ಮಾಡಲಿಕ್ಕೆ ಪಂಜಾಬಿನ ಕಾಲೇಜಿಗೆ ಹೋದಾಗ ಅಲ್ಲಿನ ಉಪನ್ಯಾಸಕ ಕಿರುಕುಳ ಕೊಟ್ಟಿದ್ದಾನೆ. ಅವನ ಕಿರುಕುಳಕ್ಕೆ ನೊಂದಿರುವಂಥ ಆಕಾಂಕ್ಷ 4ನೇ ಮಹಡಿಯಿಂದ ಬಿದ್ದು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ಬೋಳಿಯಾರು ಗ್ರಾಮದ ನಿವಾಸಿ ಆಕಾಂಕ್ಷ ಆಕೆ ವಿದ್ಯಾವಂತೆ, ದೆಹಲಿಯಲ್ಲಿ ಉನ್ನತ ಮಟ್ಟದ ಕೆಲಸವನ್ನು ಪಡೆದುಕೊಂಡಿದ್ಲು. ಕರ್ನಾಟಕದ ಒಂದು ಮೂಲೆಯಲ್ಲಿ ಬೋಳಿಯಾರು ನಮ್ಮ ಗ್ರಾಮದಿಂದ ಹೋಗಿದ್ದಂಥ ಯುವತಿ ತನ್ನದೇ ಆದ ಜೀವನವನ್ನು ಕಟ್ಟಿಕೊಂಡಿದ್ಲು. ತಂದೆ ತಾಯಿ ಸಾಲ ಸೋಲ ಮಾಡಿ ಆಕೆಯನ್ನು ಓದಿಸಿದ್ರು. ಆಕೆಯು ಕೂಡ ಜಾಣೆಯಾಗಿದ್ಲು, ಪ್ರತಿಭಾವಂತೆ ಆಗಿದ್ಲು. ಹೀಗಾಗಿ ಏರೋಸ್ಪೇಸ್ನಲ್ಲಿ ಇಂಜಿನಿಯರಿಂಗ್ ಪದವಿಯನ್ನು ಮುಗಿಸಿಕೊಂಡ ನಂತರದಲ್ಲಿ ದೆಹಲಿಯಲ್ಲಿ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ಲು. ಸರ್ಟಿಫಿಕೇಟ್ಗಳನ್ನು ಅವರು ಕಳಿಸಿಕೊಡಬಹುದಾಗಿತ್ತು. ಕಾಲೇಜಿನಿಂದ ಆಕೆ ಇದ್ದ ಜಾಗಕ್ಕೆ ಪೋಸ್ಟ್ ಮಾಡಬಹುದಾಗಿತ್ತು, ಕೊರಿಯರ್ ಮಾಡಬಹುದಾಗಿತ್ತು, ವಾಟ್ಸಪ್ಪಲ್ಲಿ ಕಳಿಸ್ಕೊಡ್ಬೋದಾಗಿತ್ತು. ಅದ್ಯಾವುದನ್ನೂ ಮಾಡದೆ ಆಕೆಯನ್ನು ಆ ಕಾಲೇಜಿನ ಆಡಳಿತ ಮಂಡಳಿ ಕರೆಸಿಕೊಂಡಿದೆ. ಸರ್ಟಿಫಿಕೇಟ್ಗಳನ್ನು ಕಲೆಕ್ಟ್ ಮಾಡೋಕ್ಕೆ ಪಂಜಾಬಿಗೆ ಹೋದಂಥ ಈ ಯುವತಿ ಹೆಣವಾಗಿದ್ದಾಳೆ. 4ನೇ ಮಹಡಿಯಿಂದ ಬಿದ್ದು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ಪ್ರೀತಿ ಮಾಡುವಂತೆ ಆಕಾಂಕ್ಷೆ ಹಿಂದೆ ಬಿದ್ದಿದ್ದ ಬಿಸಿಲ್ ಮ್ಯಾಥ್ಯೂ 2 ಮಕ್ಕಳ ತಂದೆ, ಕೇರಳದ ಕೊಟ್ಟಾಯಂನ ನಿವಾಸಿ ಬಿಸಿಲ್ ಮ್ಯಾಥ್ಯೂ ಪ್ರೀತಿ ಹೆಸರಿನಲ್ಲಿ ಆಕಾಂಕ್ಷೆಗೆ ಲೈಂಗಿಕ ಕಿರುಕುಳವನ್ನು ಕೊಡ್ತಾ ಇದ್ದ. ಲೈಂಗಿಕ ದೌರ್ಜನ್ಯವನ್ನು ಸಿಗಲಿಕ್ಕೆ ನೋಡ್ತಾ ಇದ್ದ. ಆಕೆಗೆ ಲೈಂಗಿಕ ಕಿರುಕುಳದ ಕಾರಣಕ್ಕಾಗಿ ವಿಪರೀತವಾಗಿ ನೊಂದು ಹೋಗಿದ್ಲು ಆಕಾಂಕ್ಷ. ಸರ್ಟಿಫಿಕೇಟ್ ತರಲು ಪಂಜಾಬಿಗೆ ತೆರಳಿದ್ದ ಆಕಾಂಕ್ಷ ಈಗ ಪ್ರಾಣವನ್ನೇ ತ್ಯಜಿಸಿದ್ದಾಳೆ. ಸರ್ಟಿಫಿಕೇಟ್ ಕೊಡೋದಾಗಿ ಆಕಾಂಕ್ಷಳನ್ನು ಕರೆಸಿಕೊಂಡಿದ್ದಂಥ ಮ್ಯಾಥ್ಯೂ ದಾಖಲಾತಿಗಳನ್ನು ನೀಡದೆ ಆಕಾಂಕ್ಷೆಗೆ ಪ್ರೀತಿ ಹೆಸರಿನಲ್ಲಿ ಕಿರುಕುಳದ ಶಂಕೆ ಇದು. ಜಗಳವಾಗಿ 4ನೇ ಮಹಡಿಗೆ ಹೋಗಿ ಅಲ್ಲಿಂದ ಬಿದ್ದು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ಮ್ಯಾಥ್ಯೂ ವಿರುದ್ಧ ಜಲಂಧರ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಆತ್ಮಹತ್ಯೆಗೆ ಕಾರಣ ಬಿಸಿಲ್ ಮ್ಯಾಥ್ಯೂ ಅಂತ ಹೇಳಿ ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ದಾರೆ. ಮರಣೋತ್ತರ ಪರೀಕ್ಷೆಯ ಬಳಿಕ ಪೋಷಕರಿಗೆ ಮೃತದೇಹ ಹಸ್ತಾಂತರ ಮಾಡಲಾಗಿದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಆದಿತ್ಯ ನೀಡ್ತಾರೆ. ಆದಿತ್ಯ, ನಿನ್ನೆ ಈಕೆಯ ಸಾವಿನ ಸುದ್ದಿ ಬಂದಾಗ ಇದು ಸಹಜ ಸಾವಲ್ಲ ಅನ್ನೋದು ಪಕ್ಕಾ ಗೊತ್ತಿತ್ತು. ಅದರಿಂದ ಬಲವಾದ ಕಾರಣ ಇರಬಹುದು ಅಂಥೇಳಿ ಶಂಕಿಸಲಾಗಿತ್ತು. ಆ ಕುಟುಂಬದ ಸದಸ್ಯರು ಕೂಡ ಹೇಳಿದರು, ಆಕಾಂಕ್ಷೆಗೆ ಸಾಯುವಂಥ, ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಯಾವುದೇ ಕಾರಣಗಳಿರಲಿಲ್ಲ, ಅಂಥ ಮನಸ್ಥಿತಿಯೂ ಅವಳದಾಗಿರಲಿಲ್ಲ ಅಂತ ಹೇಳಿ. ಒಟ್ಟಾರೆ ಸರ್ಟಿಫಿಕೇಟ್ ಕೊಡುವ ವಿಚಾರದಲ್ಲಿ ಆಗಿರುವಂಥ ಗಲಾಟೆ ಅಥವಾ ಕಿರುಕುಳ ಇಲ್ಲಿ ಗೊತ್ತಾಗ್ತಾ ಇದೆ. ಏನು ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ ಅವನ ವಿರುದ್ಧ ಅಂತ? ದಶರಥ, ಈ ಏನು ಪ್ರೊಫೆಸರ್ ಇದ್ದಾನೆ ಮ್ಯಾಥ್ಯೂ ಅನ್ನುವಂತಹ ವಿರುದ್ಧ ಪೋಷಕರು ಒಂದು ಬಲವಾದ ಆರೋಪವನ್ನ ಮಾಡಿದ್ದಾರೆ. ಈತನ ಕಿರುಕುಳದಿಂದಲೇ ಆಕಾಂಕ್ಷೆ ಸಾವಿಗೀಡಾಗಿದ್ದಾಳೆ, ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾಳೆ ಅನ್ನುವಂಥ ವಿಚಾರ. ಯಾಕಂದ್ರೆ ಈಕೆ ವಿದೇಶಕ್ಕೆ ಹೋಗೋದಕ್ಕೆ ತಯಾರಿಯನ್ನ ಮಾಡಿಕೊಂಡಿದ್ದು, ಅದಕ್ಕೆ ಬೇಕಾದಂತಹ ಎಲ್ಲ ಒಂದು ಅಂತಿಮ ಕ್ಷಣದ ಸಿದ್ಧತೆಗಳಾಗಿತ್ತು. ಆದ್ರೆ ಒಂದು ಪ್ರಮಾಣ ಪತ್ರ ಮಾತ್ರ ಸಿಕ್ಕಿರ್ಲಿಲ್ಲ, ಶೈಕ್ಷಣಿಕ ಪ್ರಮಾಣ ಪತ್ರ. ಅದನ್ನ ಪಡೆಯೋದಿಕ್ಕಂತ ಅವಳು ಡೆಲ್ಲಿಯಿಂದ ದೂರದ ಪಂಜಾಬ್ ಕೂಡ ಪ್ರಯಾಣವನ್ನ ಬೆಳೆಸ್ತಾನೆ. ಎಲ್ಲ ಇಲ್ಲಿ ಸರಿಯಾಗಿ ನಡೀತಾ ಇದೆ ಅನ್ನುವಂತ ರೀತಿಯ ಮಾಹಿತಿಯನ್ನ ಕೂಡ ಪೋಷಕರಿಗೆ ನೀಡಿರ್ತಾಳೆ. ಆದ್ರೆ ಏಕಾಏಕಿ ಪೋಷಕರು
ಪೋಷಕರಿಗೆ ಪೊಲೀಸರಿಂದ ಕರೆ ಬರುತ್ತೆ, ಆಕಾಂಕ್ಷ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಮಹಡಿಯಿಂದ ಹಾರಿ ಅನ್ನೋದು. ಆಗ್ಲೇ ಪೋಷಕರು ಬಲವಾದ ಅನುಮಾನವನ್ನ ವ್ಯಕ್ತಪಡಿಸಿದ್ರು. ಈಗ ಅಧಿಪೂರಕವಾಗಿ ಅದೇ ಕಾಲೇಜ್ ಏನು ಲವ್ಲಿ ಪ್ರೊಫೆಷನಲ್ ಯೂನಿವರ್ಸಿಟಿ ಅನ್ನುವಂತ ಪಂಜಾಬ್ನಲ್ಲಿ ಪ್ರಸಿದ್ಧ ಕಾಲೇಜ್ ಇದೆಯೋ ಅದೇ ಕಾಲೇಜಿನ ಓರ್ವ ಲೆಕ್ಚರರ್ ಮೇಲೆ ಪ್ರೊಫೆಸರ್ ಮೇಲೆ ಈಗ ಆರೋಪ ಕೇಳಿ ಬಂದಿದೆ. ಆತನ ವಿರುದ್ಧ FIR ಕೂಡ ದಾಖಲಾಗಿದೆ. ಈತ ಆಕಾಂಕ್ಷೆಗೆ ಒಂದು ರೀತಿಯ ಕಿರುಕುಳವನ್ನ ನೀಡ್ತಾ ಇದ್ದ, ಪ್ರೀತಿ ಪ್ರೇಮ ಅನ್ನುವಂತ ವಿಚಾರವಾಗಿ ಆಕೆಯ ಹಿಂದೆ ಬಿದ್ದಿದ್ದ ಅನ್ನುವಂತ ರೀತಿಯ ಆರೋಪಗಳು ಕೂಡ ಇದೆ. ಮತ್ತೆ ಬೇರೆ ಬೇರೆ ರೀತಿಯಲ್ಲಿ ಈತ ಆಕೆಯನ್ನ ಬ್ಲಾಕ್ ಮೇಲ್ ಮಾಡಿದ್ದಾನೆ ಅನ್ನುವಂತ ರೀತಿಯ ಮಾಹಿತಿಗಳು ಕೂಡ ಸದ್ಯ ಬರ್ತಾ ಇರುವಂತದ್ದು. ಹಾಗಾಗಿ ಈಗ ಮ್ಯಾಥ್ಯೂ ವಿರುದ್ಧ ಪೊಲೀಸರು ಪ್ರಕರಣವನ್ನ ದಾಖಲು ಮಾಡಿದ್ದಾರೆ. ಜಲಂಧರ್ ಏನಿದೆ ಆ ಪ್ರದೇಶದ ಪೊಲೀಸರು. ಮತ್ತು ಈತ ಈಗ ಎಸ್ಕಾರ್ನಿಂಗ್ ಆಗಿದ್ದಾನೆ. ಮತ್ತು ಇದರಲ್ಲಿ ಇನ್ನೊಂದು ವಿಚಾರ ಏನಂದ್ರೆ ಈತ ವಿವಾಹಿತನಾಗಿದ್ದಾನೆ. ವಿವಾಹಿತನಾಗಿ ಈತ ಆಕಾಂಕ್ಷನಿಗೆ ಕಿರುಕುಳವನ್ನ ನೀಡಿದ್ದ ಅನ್ನುವಂತ ರೀತಿಯ ಒಂದು ಸಂಶಯಗಳು ಸದ್ಯ ಮೂಡಿದೆ. ಹಾಗಾಗಿ ಈವರೆಗೂ ಕೂಡ ಏನು ಅಲ್ಲಿನ ಒಂದು ಪ್ರೊಸೆಸ್ಗಳು ಕಂಪ್ಲೀಟ್ ಆಗಿಲ್ಲ. ಇನ್ನೂ ಕೂಡ ಅಲ್ಲಿ ಆಕೆಯ ಪೋಷಕರು ಆಕಾಂಕ್ಷ ಒಂದು ಮೃತದೇಹವನ್ನ ಪಡೆಯೋದಕ್ಕೆ ಮತ್ತು ಈತನ ವಿರುದ್ಧ ಒಂದು ಬಲವಾದ ಪ್ರಕರಣ ದಾಖಲು ಮಾಡೋದಕ್ಕೆ ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಮತ್ತು ಸರ್ಕಾರಕ್ಕೂ ಕೂಡ ಮನವಿಯನ್ನ ಮಾಡಿದ್ದಾರೆ. ಸರ್ಕಾರ ಮಧ್ಯಪ್ರವೇಶ ಮಾಡಿ ತಮ್ಮ ಮಗಳನ್ನು ಸಾವಿಗೆ ನ್ಯಾಯವನ್ನ ಒದಗಿಸಬೇಕು ಅನ್ನುವಂತ ರೀತಿಯಲ್ಲೂ ಕೂಡ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಮತ್ತು ಈ ಕಾಲೇಜಿನ ಒಂದು ಹಿನ್ನೆಲೆಯನ್ನ ನೋಡುವ ಸಂದರ್ಭದಲ್ಲೂ ಕೂಡ ಕಳೆದ ಅನೇಕ ವರ್ಷಗಳಿಂದ ಇದೇ ತರದ ಒಂದು ಸುಸೈಡ್ ಪ್ರಕರಣಗಳು ಕಂಡು ಬಂದಿದೆ. ಅನೇಕ ವಿದ್ಯಾರ್ಥಿನಿಯರು ಪ್ರಮುಖವಾಗಿ ಸುಸೈಡ್ ಮಾಡಿಕೊಂಡಿರುವಂತದ್ದು, ಅದು ಕೂಡ ಮಳೆಯಿಂದ ಜಿಗಿದು ಆತ್ಮಹತ್ಯೆಯನ್ನು ಮಾಡಿಕೊಂಡಿರುವಂತದ್ದು. ಮತ್ತು ಇದಕ್ಕೂ ಕಾರಣಗಳು ಇನ್ನು ಕೂಡ ಅನ್ಕ್ಲಿಯರ್ ಆಗಿ ಉಳಿದಿದೆ. ಹಾಗಾಗಿ ಪೋಷಕರಿಗೂ ಕೂಡ ಇದೇ ಆಧಾರದಲ್ಲಿ ಅನುಮಾನಗಳು ಮೂಡಿತ್ತು. ಅದಕ್ಕೆ ಪೂರಕವಾಗಿ ಈಗ ಪ್ರೊಫೆಸರ್ನ ಕೈವಾಡ ಇಲ್ಲಿ ಬಲವಾಗಿ ಕಂಡು ಬಂದಿದೆ. ಎಸ್, ಥ್ಯಾಂಕ್ ಯು ಆದಿತ್ಯ ನಿಮ್ಮೆಲ್ಲ ಮಾಹಿತಿಗೆ.